ಮೇಟ್ರಪ್ಪ, ನೀವು ಯಾವ್ಯಾವ ಕಾಲೇಜಿನ ಮೇಟ್ರು? LPK ಕಾಲೇಜ್ ಅಂತೇಳಿ ಒಂದು 100% ರಿಸಲ್ಟ್ ಅಮ್ಮ. ಅಮ್ಮರೇ ನಮ್ಮದು MPK ಕಾಲೇಜು ನಿಮ್ಮ ಮನೆಗೂ ತುಂಬ ಹತ್ರ ಮೇಡಮ್. ನಮ್ಮದು ನಂಬರ್ 1 ಫ್ಯಾಕಲ್ಟಿ. ನಮ್ಮ ಕಾಲೇಜಿಗೆ ಸೇರಿಸಿದ್ರೆ ಪಾಠನ ಮನೆಗೆ ಬಂದು ಮಾಡ್ಕೊಡ್ತೀವಿ. ಇವಳು ಓದೋ ಸಿರಿಗೆ ಪಾಠ ಬೇರೆ ಕೇಳು. ಸವಾಲ್ ಹಾಕಿದಾಳಲ್ಲ, ನೋಡೋಣ ಇವಳು ಏನು ಕಿಸಿತಾಳೆ ಅಂತ. ಹಂಗಿದ್ಮೇಲೆ ಏನೇನು ಸರಿ ಹೋಯ್ತಲ್ಲ, ಅದೇನೋ ಡಿಗ್ರಿ ಪಗ್ರಿ ಅಂತ ಸಿಗ್ತದಲ್ಲ, ಅದು ಎಲ್ಲಿ ಸಿಕ್ಕತ್ತೆ, ಏಟ್ ದುಡ್ಡು, ಬೇಗ ಹೇಳಿ. ಅಮ್ಮವ್ರೆ, ನೀವು ಅಂದ್ರೆ ಸಂಜೆ ಒಳಗಡೆ ಡಿಗ್ರಿ ಸರ್ಟಿಫಿಕೇಟ್ ಸಿಗತ್ತೆ. ಒಳ್ಳೇದೇ ಆಯ್ತಲ್ಲ ಬಿಡಿ. ಸೋಮ, ನಮ್ಮ ಜಮೀನಲ್ಲಿ ಆ ಮೇಟ್ರಿಗೆ 4 ಎಕರೆ ಜಮೀನು ಬರ್ಕೊಡು. ಸಂಜೆ ಒಳಗಡೆನೆ ಡಿಗ್ರಿ ಮನೆಗೆ ತಂದು ಕೊಡ್ತಾರಂತಲ್ಲ. ಅಯ್ಯೋ ಅಜ್ಜಿ, ವಿದ್ಯೆ ಅಂದ್ರೆ ಸರಸ್ವತಿ ಅಲ್ವಾ, ಅದನ್ನ ಯಾರನ್ನ ಕೊಂಡ್ಕೋತಾರ? ತೆಪ್ಪು ಕಷ್ಟಪಟ್ಟು ಓದಿ ಪಡ್ಕೋಬೇಕು. ಅಣ್ಣ ಇದನ್ನೇ ಹೇಳ್ಕೊಟ್ಟಿರೋದು. ಆದರೆ ನಾನೇ ಓದೋ ಟೈಮ್ನಾಗೆ ಸರಿಯಾಗಿ ಓದಲಿಲ್ಲ. 4 ಎಕರೆ ಜಮೀನು ಸಂಪಾದಿಸೋಕ್ಕೆ ಬೆವರೇ ರಕ್ತ ಹರಿತದೆ. ಅಂಥದ್ರಾಗೆ ಈ ಡಿಗ್ರಿಗೆ 4 ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಅನ್ನಕ್ಕೆ ವಿದ್ಯೆಗೆ ಇನ್ನೆಷ್ಟು ಬೆಲೆ ಇರಬೇಡ. ನಾನು ಕಷ್ಟಪಟ್ಟು ಓದಿನೇ ಪಡ್ಕೋತೀನಿ. ಕಷ್ಟಪಟ್ಟವ್ರಿಗೆ ಅದ್ರ ಬೆವರಿನ ಬೆಲೆ ಗೊತ್ತಾಗೋದು. ಓದಿ ಪಡ್ಕೋತೀನಿ ಅಂತಿದ್ದಾಳಲ್ಲ ಅತ್ತೆ, ಮಾಡ್ತಾಳೆ ಬಿಡಿ. ನೋಡಿದ್ರ ಮೇಟ್ರೆ, ನನ್ನ ಮೊಮ್ಮಗಳು ಓದೇ ಡಿಗ್ರಿ ಪಡ್ಕತೀನಿ ಅಂತವಳ. ಅವಳ ಆಸೆಗೆ ನಾನು ಯಾಕಲ್ಲ ಹಾಕ್ಲಿ ಬಿಡಿ. ಅಂದಂಗೆ ಆ ಡಿಗ್ರಿ ತಗೊಳಕ್ಕೆ ಏನೇನು ಬೇಕು ಹೇಳಿ? ಡಿಗ್ರಿ ಓದೋದಕ್ಕೆ ಬುದ್ಧಿ ಇರಬೇಕು. ನನ್ನ ಹೆಂಡ್ರು ಬುದ್ಧಿ ಐತಲ್ಲ, ಹೆಂಗೈತೆ? ಚಾಕು ಚೂಪಾಗಿತ್ತದಲ್ಲ, ಹಂಗದೆ. ಹಂಗಿದ್ರೆ ಡಿಗ್ರಿ ಒಲಿಯೋದು. ಇಲ್ಲ ಅಂದ್ರೆ ಯಾವ ಪಾಠನೂ ತಲೆಗೆ ಹೋಗಿಲ್ಲ. ಅಣ್ಣ, ನಾನು ಡಿಗ್ರಿ ಮಾಡ್ಲಾ? ಮೊದಲು ಒಂದು ಕೆಲಸ ಮಾಡ್ಲಾ? ಅಲ್ಲಿ ಅಡುಗೆ ಮನೆಗೆ ಬೋಗೋಣಿ ತುಂಬ ಚಿತ್ರಾನ್ನ ತುಂಬಿಟ್ಟವ್ರೆ, ಹೋಗಿ ಮೆಕ್ಕು. ಆಮೇಲೆ ಡಿಗ್ರಿ ಮಾಡುವಂತೆ. ಡಿಗ್ರಿ ಮಾಡಿದಂತೆ ಡಿಗ್ರಿ. ಮೇಟ್ರೆ, ಏನೇನು ಬೇಕು ಹೇಳಿ? ಅಮ್ಮವ್ರೆ, TC ಮಾರ್ಕ್ಸ್ ಕಾರ್ಡ್ ಒಂದು ಕೊಡಿ, ಅಡ್ಮಿಷನ್ ಮಾಡ್ಬಿಡ್ತೀವಿ. ರಾಣಿ, ಅದೇನೇನು ಬೇಕು ತಂದ್ಕೊಡವ. ಅದು ಯಾಕೋ ಬೇಜಾರಾಗಿದ್ಯಾ? ಮುಟ್ಬೇಡ ನನ್ನ. ಅಯ್ಯೋ, ನಾನೇನೋ ಮಾಡ್ದೆ? ಏನ್ ಮಾಡ್ದೆ ಅಂತ ಕೇಳ್ತಿದ್ಯಾ? ಯಾಕೆ ನಿನಗೇನು ಗೊತ್ತಿಲ್ವಾ? ನಿನಗೋಸ್ಕರ ಸ್ಟೇಷನ್ ಮೆಟ್ಲತ್ತಿ ಕಂಬಿ ಎಣ್ಸ್ಕೊ ಬಂದಿದ್ದೀನಿ. ಯಾಕೆ ಇದೆಲ್ಲ ನಿನಗೆ ನೆನಪಿಲ್ವಾ? ಅಯ್ಯೋ, ನೆನ್ಪಿರಕ್ ಅದೇನ್ ಹಿಂದಿನ ಜನ್ಮದಲ್ಲಿ ನಡೆದಿರೋದಾ? ಏನು ಹಿಂಗಂತಿದ್ಯಾ? ಎಲ್ಲ ಗೊತ್ತಿತ್ತಲ್ವಾ ನಿನ್ಗೆ? ನಾನು ಸ್ಟೇಷನ್ ಇದ್ದಾಗ ನೀನ್ ಯಾಕೆ ನೋಡಕ್ ಬರಲಿಲ್ಲ? ನಾನು ಬರ್ಬೇಕಂತ ಹೊರಟೆ ಕಣೋ, ಆದ್ರೆ ನಾನು ಚಿಕ್ಕ ವಯಸ್ಸಿಂದ ಸ್ಟೇಷನ್ ಮೆಟ್ಲೆ ಹತ್ತಿಲ್ಲ. ಅಕಸ್ಮಾತ್ ಯಾರಾದ್ರೂ ನನ್ನ ನೋಡಿದಿದ್ರೆ ಏನ್ ಗತಿ? ಓ, ಹಂಗಾರೆ ನಿನ್ ಪ್ರಕಾರ ಮೂಟೆ ಚಿಕ್ಕ ವಯಸ್ಸಿಂದ ಸ್ಟೇಷನ್ ಆಡ್ಕ ಬೆಳೆದವಳು ಅಂತನಾ? ಏನು ಅಂತ ಮಾತಾಡ್ತಿದ್ದೆ ಬೇಬಿ ನೀನು? ನೀನೇನಂತಿದ್ದೆ? ಸೀನಾ, ನನ್ ನೀನೇ ಪ್ರಾಣ, ನೀನೇ ನನಗ್ ಜೀವ ಅಂತಿದ್ದೆ. ನೀನೇ ಬರ್ಲಿಲ್ಲ. ಆರೆ ಆ ಮೂಟೆ ಅವಳ ಅಜ್ಜಿ, ಅವಳ ಮುಖ ಕಂಡ್ರೆ ನಂಗಾಗಲ್ಲ. ಅವಳು ಬಿಡ್ಸ್ಕೊ ಬಂದವಳ ನನ್ನ. ಅನ್ಕೊಂಡಿದ್ದೆ ಈ ನನ್ ಮಗ ಇದೇ ಹೇಳ್ತಾನೆ ಅಂತ. ನೋಡ್ಸಿನ, ಅವಳು ಸ್ಟೇಷನ್ ಬಂದ್ಲು, ನಾನ್ ಬರ್ಲಿಲ್ಲ ಅಂತ ಕಂಪೇರ್ ಮಾಡ್ತಿದ್ಯಲ್ಲ. ನಾನ್ ಯಾಕೆ ಬರ್ಲಿಲ್ಲ ಅಂತ ನಿನ್ ನಿಜವಾದ ಕಾರಣ ಗೊತ್ತಾ? ಅಯ್ಯೋ, ಅಲ್ಲಿರೋದು ಪೊಲೀಸ್ ಅವರು ಸೀನಾ. ಎಲ್ರು ಅನುಮಾನದಲ್ಲೇ ನೋಡ್ತಾರೆ. ನೋಡಿ, ನೀನ್ ಯಾರಮ್ಮ, ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದ್ರೆ ನನ್ ಏನೋ ಹೇಳಿ. ಫ್ರೆಂಡು ಅಂತ ಹೇಳೋಣ ಅಂದ್ರೆ ನಿಮ್ಮಪ್ಪ ಬೈತಾರೆ, ಲವರ್ ಅಂತ ಹೇಳೋಣ ಅಂದ್ರೆ ನಿನ್ ಹೆಂಡತಿ ಬೈತಾಳೆ. ಯಾವ ಸಂಬಂಧ ಇಟ್ಕೊಂಡ್ ಬರ್ಬೇಕಿತ್ತೋ ಬೇಕುಪ್ಪ. ಸಾರಿ ಬೇಬಿ, ಅದು ಸ್ಟೇಷನ್ಗೆಲ್ಲ ಹಂಗೆಲ್ಲ ಆಗೋಯ್ತಾ, ಮನ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು, ಅದಕ್ಕೆ ಹಂಗೆಲ್ಲ ಹೇಳ್ಬಿಟ್ಟೆ. ಹೋಗ್ಲಿ ಬಿಡು ಸೀನಾ, ಪೊಲೀಸರು ನಿನ್ನ ತುಂಬಾ ಹೊಡೆದ್ರ? ಪೊಲೀಸರು ಹೊಡೆದಿದ್ರು ಪರವಾಗಿಲ್ಲ ಬೇಬಿ. ಅರೆ ಶಿವಣ್ಣ ಹೊಡೆದ್ಬಿಟ್ಟ. ಅವನು ನನ್ನ ಸೈಡ್ ಕರ್ಕೊಂಡು ಹೋಗಿ ಹೊಡೆದಿರೋ ನಂಗೆ ಬೇಜಾರಾಗ್ತಿರ್ಲಿಲ್ಲ. ಅರೆ ಎಲ್ರ ಮುಂದೆ ಹೊಡೆದ್ಬಿಟ್ಟ. ನನಗೆ ಎಷ್ಟು ಬೇಜಾರಾಗ್ಬೇಡ, ಎಲ್ರ ಮುಂದೆ ಎಷ್ಟು ಅವಮಾನ ಆಗ್ಬೇಡ. ಒಳ್ಳೇದಾಯ್ತು ಕಣೋ ಶಿವಣ್ಣ ನಿನ್ಗೆ ಹೊಡೆದಿದ್ದು.
ಇಲ್ಲ ಅಂದಿದ್ರೆ ನೀನ್ ಶಿವಣ್ಣನ ಮೇಲೆ ಎಲ್ಲಿ ಕೋಪ ಮಾಡ್ಕೋತಿದ್ದೆ ಹೇಳು? ನಾನ್ ನಿಂತಲೆ ಕೆಡ್ಸಿ ಆ ಮೂಟೆಗೆ ಹೊಡೆದ್ದೆ. ಇವಾಗ ಅವಳಿಂದ ಅವ್ರಣ್ಣ ನಿನಗ್ ಹೊಡ್ದ. ಇವಾಗ ಬಿರ್ಕ್ ಮೂಡೋಕ್ ಶುರು ಆಗಿರುತ್ತೆ. ನಾನ್ ಅನ್ಕೊಂಡಿದ್ದು ಆದಷ್ಟು ಬೇಗ ಎಲ್ಲ ಆಗತ್ತೆ. ಸೀನಾ, ಆ ಶಿವಣ್ಣನ್ ಮಾತ್ರ ನಾನ್ ಸುಮ್ನೆ ಬಿಡಲ್ಲ ಕಣೋ. ನಿನ್ಮೇಲೆ ಏನ್ ಅಧಿಕಾರ ಇದೆ ಅಂತ ನೀನ್ ಮುಟ್ಟದಂತೆ. ಅವಕಾಶ ಸಿಗ್ಲಿ ಸೀನಾ, ನಾವಿಬ್ರು ಲವರ್ಸ್ ಅಂತ ಇಡೀ ಮಾರಿಗುಡಿಗೆ ತೋರ್ಸೋಣ. ನಾನೇನ್ ಯೋಚನೆ ಮಾಡಿದ್ನೋ ಅದನ್ನೇ ನೀನು ಹೇಳ್ತಿದ್ಯಾ ಬೇಬಿ. ಈ ಮೂಟೆಗೆ ಆಗ್ಲೇ ಹೇಳಿ ಬಂದಿದ್ದೀನಿ, ಇನ್ ಮೇಲಿಂದ ನಾನು ಪಿಂಕಿ ರಾಜ ರೋಷವಾಗಿ ಮಾರಿಗುಡಿಲಿ ಓಡಾಡ್ತೀವಿ. ನಮ್ಮ ಅಪ್ಪ ಆಗ್ಲಿ ನಿಮ್ಮ ಅಣ್ಣ ಆಗ್ಲಿ ಅದು ಏನ್ ಮಾಡ್ಕೋತಾರ ಮಾಡ್ಕೊಳ್ಳಿ, ಬಿಡಲ್ಲ ಬೇಬಿ. ಶಪ್ಪ ಲೇ, ಮೊದಲೇ ದಿನಾನೇ ಈ ಪಾರ್ಟಿ ಜನ ಬಂದವರಲ್ಲ. ಅದ್ಗೆ ಎಷ್ಟು ಕೆಲಸ ಕೊಟ್ಬಿಟ್ರೆ ನೀನು ಪಾಪ. ಹೇಯ್, ಮನ್ಸಿದ್ದು ಖುಷಿಯಾಗಿ ಮಾಡೋ ಕೆಲ್ಸ ಅಂತಾನೆ ಅನ್ಸ್ಕೊಳಲ್ಲಕ್ಕಲ್ಲ. ಮತ್ತೆ ಹವ್ಯಾಸ ಅನ್ಸ್ಕೊತದೆ. ಈಗ ನೋಡ್ರಿ, ಈಗ ನಿಮ್ಮ ಹವ್ಯಾಸಗಳೇನು? ಇದು ಮೊಬೈಲ್ನಾಗೆ ಪಿಕ್ಚರ್ ನೋಡೋದು, ಈಜಾಡೋದು, ಆಮೇಲೆ ಸುಮ್ಮನೆ ಕುತ್ಕೊಂಡು ಮಾತಾಡೋದು ಅಷ್ಟೇ. ಇದನ್ನ ನೀವು ಪ್ರತಿದಿನ ಮಾಡ್ಬೇಕು ಅಂದ್ರೆ ನಿಮಗೆ ಬೇಜಾರಾಯ್ತದ? ಇಲ್ಲಪ್ಪ. ಇದು ಹಂಗೆಯ, ಇಷ್ಟಪಟ್ಟು ಮಾಡೋದು ಹವ್ಯಾಸ, ಮಾಡ್ತಾ ಮಾಡ್ತಾ ಅದು ಅಭ್ಯಾಸ. ಆ ಅಭ್ಯಾಸ ಆಯ್ತಾ ಆಗಕ್ಕಿಲ್ಲ ಆಯಾಸ. ಸಾಕು ಬಿಡ್ರಲ್ಲ. ಒಳಗೆ ಅದಕ್ಕೆ ಏನ್ ಚಿಕಿತ್ಸೆ ಕೊಡ್ತವ್ರೆ, ಹೆಂಗ್ ಕೊಡ್ತವ್ರೆ ಅಂತ ನೋಡ್ಬಾ. ಕಮಾನ್ ಬಾಯ್ಸ್. ನಡಿಲ್ಲ.